ಪ್ರಶಾಂತ, ಇದು ಪಾಲಿಸಿ ಮ್ಯಾಟ್ರಿಗೆ ಸಂಬಂಧಪಟ್ಟಂಥ ವಿಷಯ. ಇತ್ತೀಚೆಗೆ 2 ಘಟನೆಗಳನ್ನು ನೋಡಿದ್ವಿ. ರಮ್ಯಾ ಒಂದು ಪೋಸ್ಟ್ ಹಾಕಿದ್ದಕ್ಕೆ ದರ್ಶನ್ ಅಭಿಮಾನಿಗಳು ಆಕೆಯ ಮೇಲೆ ಕೆಟ್ಟಾಕೊಳಕ ಕಮೆಂಟ್ ಹಾಕಿ ಮಾಡಿದಂಥದ್ದು. ಇದು ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಪರವಾಗಿ ನಿಂತವ್ರ ಮೇಲೆಲ್ಲ ಪರ್ಸ್ನಲ್ ಅಟ್ಯಾಕು. ಸರ್ಕಾರ ಆಗಿರುವಂಥದ್ದು ಕೈಗೊಳ್ಳಬೇಕಾಗಿರುವ ಕ್ರಮ ಇದು. ಅದು ಡೆಫಿನೆಟ್ಲಿ ನೋಡಿ, ಈಗ ನಾವು ಮಾಧ್ಯಮಗಳಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಕೂಡ ಯಾರ ಬಗ್ಗೆನೋ ಏನೋ ಬಂದು ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ರಿ ಆಗಲ್ರಿ, ನಂದ್ರೆ ಅಷ್ಟು ಜವಾಬ್ದಾರಿ ಇದೆ ನಮ್ಮ ಮೇಲೆ. ಈಗ ನಾವಿಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಕೂಡ ನಾವು ಈಗ ದೈನಂದಿನ ಡಿಬೇಟ್ಗೆ ನಾವು 2-3 ಗಂಟೆ ಪ್ರಿಪೇರ್ ಆಗದೆ ನಾವು ಬರಲ್ಲ. ಅಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೀಗ ಈ ರೀತಿಯ ಅಟ್ಯಾಕ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ನನಗಿಷ್ಟ ಇಲ್ವಾ, ನಾನು ಏನು ಬೇಕಾದರೂ ಕಮೆಂಟ್ ಹಾಕ್ತೀನಿ ಅಂತಕ್ಕಂಥದ್ದು. ಪ್ರಾಯಶಃ ದಿಸ್ ಇಸ್ ಹೈ ಟೈಮ್ ಸರ್ಕಾರ ಕೂಡ ಆ ರೀತಿಯಾಗಿರ್ತಕ್ಕಂಥ ಬಿಲ್ಲನ್ನು ತರಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಈಗ ರಮ್ಯಾ ನೋಡಿ, ನೀವು ಅಂದರೆ ಕೆಲಸ ಇಲ್ಲದೆ ಇರೋ ಒಂದು 20 ಜನ ಒಬ್ಬೊಬ್ಬರು ಒಂದು 10-15 ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡುವಂಗಿದ್ರೆ ಇಡೀ ನರೇಶನ್ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬಿಡ್ಬೋದು. ಕೆಲಸ ಇಲ್ಲದಲ್ಲ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿರ್ತಕ್ಕಂಥ ಅಂತ ಹುಡುಗರಿಗೆ ಏನೋ ಕೊಟ್ಟು ಕೆಲಸ ಇಲ್ಲದೆ 4 ಜನ ಏನೋ ಕೂತ್ಕೊಂಡ್ರು ಅಂತಕ್ಕಂಥದ್ದು ಇರಲ್ಲ. ಇಲ್ಲಿ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಆ ರೀತಿಯ ನರೇಟಿವ್ ಬಿಲ್ಡನ್ನು ವ್ಯವಸ್ಥಿತವಾಗಿ, ಅದೀಗ ಫೇಕ್ ಅಂತ ಇವತ್ತು ಈಗ ಸುಜಾತಾ ಭಟ್ ಕ್ಯಾರೆಕ್ಟರ್ ಎಕ್ಸ್ಪೋಸ್ ಆದಮೇಲೆ ಗೊತ್ತಾಯ್ತಾನೆ ಇದು ಕಂಪ್ಲೀಟ್ಲಿ. ಅನೇಕರಿಗೆ ಗೊತ್ತಿತ್ತು ಫೇಕ್ ಅನ್ನೋದು. ಆದರೆ ಹೀಗಿರುವ ಸಂದರ್ಭದಲ್ಲಿ ನನಗನ್ಸುತ್ತೆ, ದರ್ಶನ್ ಪ್ರಕರಣದಲ್ಲಿ ನಾವು ನೋಡಿದ್ವಿ, ಕೊಲೆ ಮಾಡಿ ಒಳಗಡೆ ಹೋಗಿರ್ತಕ್ಕಂಥ ಆರೋಪಿಯ ಬಗ್ಗೆ ಪತ್ರಕರ್ತರಾಗಿ ಕಮೆಂಟ್ ಮಾಡಿದರೆ ಅವ್ರ ಮೇಲೆ ಪರ್ಸ್ನಲ್ ಆಗಿರ್ತಕ್ಕಂಥ ಟಾರ್ಗೆಟ್ಗಳು ಅದು ಅಲ್ಲಿಂದ, ಅಂದರೆ ನಾವು ಅಲ್ಲಿಂದನೇ ಶುರು ಮಾಡಿ ಹಾಂ ಹೌದು, ಯಾವುದೋ ಒಂದು ಪೊಲಿಟಿಕಲ್ ಡಿಬೇಟ್ ನಡೀತಿರುತ್ತೆ. ನೀವು ಏನೋ ಒಂದು ಸ್ಟ್ಯಾಂಡ್ ನನಗೆ ಆರ್ಟಿಕಲ್ 370 ಬಗ್ಗೆ ತೆಗೆದುಕೊಂಡ ತಕ್ಷಣ ಪೊಲಿಟಿಕಲ್ ಸ್ಟಾರ್ಟ್. ಅದೇ ನಾನು ಒಂದೇ ಕಡೆಯಿಂದ ನಡೀತಿದೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಬಾರಿ ಈ ರೀತಿಯ ವೈಯಕ್ತಿಕವಾಗಿರ್ತಕ್ಕಂಥ ತೇಜೋವಧೆ ನನಗೆ ಗೊತ್ತಿಲ್ಲಪ್ಪ. ಅಂದರೆ ನನಗೆ ಆಶ್ಚರ್ಯಚಕಿತನಾದೆ. ಯಾರೋ ಒಬ್ಬನು ಬೆಂಗಳೂರಿನ ಯೂಟ್ಯೂಬರ್ ಯಾರೇನು ಮಾತಾಡಿದ್ರು ಏನೋ ನನಗೆ ಅಂದರೆ ಆ ಲ್ಯಾಂಗ್ವೇಜು ಹೌದೌದು. ಅಂದರೆ ಯಾರ ಬಗ್ಗೆ ಏನಾದರೂ ಮಾತಾಡ್ಬಿಡ್ಬೋದು. ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಡಿಬೇಟ್ ಬಗ್ಗೆ ನಾನೊಂದು ಕಮೆಂಟ್ ಮಾಡಬೇಕಾದ್ರೆ ನಾನು ನೀವು 50 ಸಲ ಯೋಚನೆ ಮಾಡ್ತೀವಿ ಏನು ಕಮೆಂಟ್ ಮಾಡಬೇಕು. ಅದನ್ನು ವಿಶ್ಲೇಷಣೆ ಮಾಡುವಾಗಲೂ ಕಾನೂನಿನ ದೃಷ್ಟಿಯಿಂದ ಅದರ ವ್ಯಾಖ್ಯಾನ ಹೇಗೆ, ನೀವು ಏನೋ ಅಂದರೆ ಈ ಚಿಟಿಕೆ ಹೊಡಿತಕ್ಕಂಥದ್ದು, ನೀವು ವೇರ್ ಯು ವಿಲ್ ಸ್ಟ್ರೆಚ್ ಇಟ್. ನನಗೊಂದು ಅರ್ಥ ಆಗದೆ ವಿಷಯ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ಅಜಿತ್, ನಾನೊಬ್ಬ ಮೂಕ ಪ್ರೇಕ್ಷಕನಾಗಿಯೇ ನೋಡ್ತಾ ಇದ್ದೆ ಅಂತ ನೀವು ಹೇಳಿದ ನಿಜ ಇದೆ ಅಲ್ವಾ. ಹಾಗಿರುವಾಗ ನನಗೆ ಆ್ಯಕ್ಚುಲಿ ಕೀರ್ತಿ ಅವರ ತಾಯಿ ಬಂದಾಗ ನನಗೆ ಐ ಫೆಲ್ಟ್ ರಿಯಲಿ ಎಲ್ಲಿ ತನಕ ತಗೊಂಡು ಹೋದ್ರಿ ಇದನ್ನು ಅಂತ. ಅಂದರೆ ನಾವು ಚಳುವಳಿಗಳನ್ನು ಎಷ್ಟು ಗಂಭೀರತೆಯಿಂದ ನೋಡ್ತೀವಿ. ಇದು ಏನು ಚಳುವಳಿ ರೀ ಇದು, ಅಂದರೆ ನನಗೆ ಯಾವ ಸೀಮೆ ಚಳುವಳಿ ಅನ್ನೋದೇ ಅರ್ಥ ಆಗಲಿಲ್ಲ. ಸೌಜನ್ಯ ಪ್ರಕರಣ ನೀವು 12 ವರ್ಷದಿಂದ ಹೇಳಿ ನೋಡಿ, ಚಳುವಳಿಗೆ ಸಾಕ್ಷ್ಯಗಳು ಬೇಕಂತ. ಹೌದು, ಈಗ ಯಾವುದೇ ಒಂದು ಭೂಮಿ ಉಳಿಸುವ ಹೋರಾಟ ಇದೆಯಪ್ಪ, ನೀವು ಕೋರ್ಟಲ್ಲಿ ಬಡ್ದಾಡಬೇಕಾಗತ್ತೆ. ಆಮೇಲೆ ಚಳುವಳಿಗಳು ತ್ಯಾಗ ಕೇಳ್ತವೆ. ಚಳುವಳಿಗಳು ತ್ಯಾಗ ಕೇಳ್ತವೆ. ಇಲ್ಲಿ ಏನು ತ್ಯಾಗ ರೀ? 4 ತಿಂಗಳಿಂದ ಒಬ್ಬ ಬಂದ ಯಾವುದೋ ಒಂದು ವಿಡಿಯೋ ಮಾಡಿದೆ, ವಿಡಿಯೋ ದಿನಂಪ್ರತಿ. ಆಮೇಲೆ ನೋಡಿ, ಯಾವತ್ತೂ ವಾಗ್ವಾದ, ವಾಕ್ಯಾರ್ಥ, ಚರ್ಚೆಗಳಲ್ಲಿ ಅವನು ವಾದ ಮಾಡ್ತಾನೆ, ನಾವು ಪ್ರತಿವಾದ ಮಾಡ್ತೀವಿ. ನೀನು ವಾದವನ್ನು ತುಂಡರಿಸುವಾಗ ವೈಯಕ್ತಿಕವಾಗಿ ಆತನ ತೇಜೋವಧೆ ಮಾಡೋದು, ಯಾವತ್ತೋ ಯಾರ್ದೋ ಮನೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣವನ್ನು ನೀವು ದಿನ ಹೇಳುತ್ತಿರೋದು, ದಿಸ್ ಇಸ್ ನನಗೆ ಅದು ಫುಲಿಶ್ನೆಸ್ಸು, ಇಮ್ಯಾಚುರಿಟಿ, ಬೇಜವಾಬ್ದಾರಿತನ, ಕ್ರಿಮಿನಲ್ ಆ್ಯಕ್ಟ್ ಆಚೆಗೆ ನೀವು ಏನು ಸಾಧಿಸ್ಲಿಕ್ಕೆ ಹೊರಟಿದ್ರಿ? ನೀವು ಏನು ನಿಮ್ಮ ಸಾಧನೆ ಏನು? ನಮಗೆ ಅದೇ ಅರ್ಥ. ಧರ್ಮಸ್ಥಳದ ದೇವಸ್ಥಾನದ ಮಹತ್ವವನ್ನು ಕಡಿಮೆ ಮಾಡಬೇಕಾಗಿತ್ತು, ಅಲ್ಲಿ ಜನ ಹೋಗೋದು ನಿಲ್ಲಿಸಬೇಕಾಗಿತ್ತು, ಅಜಿತ್ ಅದರ ಮಹಿಮೆಯನ್ನು ಹಾಳು ಮಾಡಬೇಕಾಗಿತ್ತು. ನಾನಂದ್ರೆ ಇದು ಅಂತಿಮ ಗುರಿ ಆಗಿತ್ತು ಪ್ರಶಾಂತ್. ಆ ವಿಷಯದಲ್ಲಿ ನನಗೇನು ಡೌಟ್ ಉಳಿದಿಲ್ಲ. ಅಲ್ಲ, ಡೌಟ್ ಉಳಿದಿಲ್ಲ ಅಜಿತ್, ಅದು ಅಂತಿಮ ಗುರಿ ಆಗಿತ್ತು, ಎಲ್ರಿಗೂ ಗೊತ್ತಿದೆ. ನಾನು ಕೇಳ್ತಕ್ಕಂಥ ಪ್ರಶ್ನೆ, ನೀವು ಸುಜಾತಾ ಭಟ್ ಅಂತಕ್ಕಂಥ ಕ್ಯಾರೆಕ್ಟರ್ ಅನ್ನೋ, ಈಗ ನಾನೊಂದು ಪತ್ರಕರ್ತರಿ, ನೀವು ಇಲ್ಲಿ ಸಂಪಾದಕರಾಗಿ ಕುಳಿತಿದ್ದೀರಿ. ಫೇಕ್ ನ್ಯೂಸನ್ನು ತಂದರೆ ನಾಳೆ ಇದನ್ನು 50 ಜನ ಅಜಿತ್ ಹನುಮಕ್ನವ್ರು ಮಾತನಾಡಿದ ತಕ್ಷಣ 50 ಜನ ಚೆಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವಾ?
ಗೊತ್ತಿಲ್ವಾ ಅಂತ ನ್ಯೂಸನ್ನು ನನ್ನ ಪ್ರಶ್ನೆ ಇರೋದು, ನೀವು ಸುಜಾತಾ ಭಟ್ಟನ್ನ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರಿ, ಆ ಮಾಸ್ಕ್ ಮ್ಯಾನ್ ಇವತ್ತ್ಯಾರೋ ಅದು ಚಿನ್ನಯ್ಯ ಅಂತಕ್ಕಂಥ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ರಿ. ನೀವು ನಮ್ಮನ್ನು ಉದಾಹರಣೆಯಾಗಿ ಇಟ್ಕೊಂಡು ಮಾತಾಡ್ತಿದ್ದೀರಿ. ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಟು ಜರ್ನಲಿಸಮ್. ಹಾಗೆ ಆಕ್ಟಿವಿಸಮ್ಗೆ ಕಮಿಟ್ಮೆಂಟ್ ಇರುವಂಥ SR ಹಿರೇಮಠ್ ಥರದಂಥವರು ಆ ಕಮಿಟ್ಮೆಂಟ್ನೊಂದಿಗೆ ಕೆಲಸ ಮಾಡ್ತಾರೆ. ಅವ್ರಿಗೆ ಕಮಿಟ್ಮೆಂಟ್ ಇದೆ ಆಕ್ಟಿವಿಸಮ್ದು. ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಕ್ರೆಡಿಬಿಲಿಟಿ ಇದೆ. ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಆಮೇಲೆ ಮಾತೆತ್ತಿದ್ರೆ ನೀವು ನಾನು ಇಡೀ ಧರ್ಮಸ್ಥಳದ ಹೋರಾಟವನ್ನು ಅವ್ರ ಹೋರಾಟವನ್ನು ಗಮನಿಸ್ತಾ ಇದ್ದೆ, ಈ ಕಳೆದ 10-12 ವರ್ಷಗಳಿಂದ ಗಮನಿಸ್ತಾ. ಮಾತೆತ್ತಿದ್ರೆ ನೀವು ಬೈಗಳ ಅಲ್ಲ ಅಂದರೆ CMಗೂ ಬೈ, CMಗೂ ಬೈ, ಮಿನಿಸ್ಟರ್ಗೂ ಬೈ, MLAಗೂ ಬೈ. ಅಂದರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋ ಹೋರಾಟ. ಆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಸೀರೆ ಎತ್ಕೊಂಡು ಓಡಾಡೋದು ಅನ್ನೋ ಲೆವೆಲಿಗೆ ಮಾತಾಡೋದ? ಈ ಲೆವೆಲಿಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವುದರ ಬಗ್ಗೆ ಇನ್ನೊಂದು ಹೆಣ್ಣಿನ ವಿಷಯದಲ್ಲಿ ಮಾತಾಡ್ತಿದ್ದೀರಿ ನೀವು ಇದನ್ನ. ಅದು ನಿಮ್ದೇ ರಿಪೋರ್ಟ್ರಿಗೆ ಅವಳು ಸಿಕ್ಕಿದ್ರೆ ಹೊಡಿತೇವೆ ಅಂದ್ರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಿ? ಅವಳು ಕುತ್ಕೊಂಡು ಹರಿತಿದ್ದಾಳಲ್ಲಿ ಅಂತ. ಅಂದ್ರೆ ಇದನ್ನ ಈ ಶಬ್ದವನ್ನ ಸೌಜನ್ಯಗೆ ನ್ಯಾಯ ಕೇಳ್ತಾ ಇರೋ ಹೋರಾಟಗಾರರು ಬಳಸದ ಇದನ್ನ. ಇವರು ಸೌಜನ್ಯಗಂತೂ ಘೋರ ಅನ್ಯಾಯ ಮಾಡಿದ್ರು. ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಸೌಜನ್ಯ ಘೋರ ಅನ್ಯಾಯ ಮಾಡಿದ್ರು, ಚಳುವಳಿಗಳಿಗೂ ಅನ್ಯಾಯ ಮಾಡಿದ್ರು, ನೀವು ಹೋರಾಟಗಳಿಗೆ ಅನ್ಯಾಯ ಮಾಡಿದ್ರಿ, ನಂಬಿಕೆಗಳಿಗೆ, ಹೋರಾಟಗಾರರನ್ನು ನಂಬದೇ ಇರುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ರಿ. ಇದು ಇಲ್ಲಿಗೆ ಮುಗೀತಾ? ಡೆಫಿನೆಟ್ಲಿ ಇಲ್ಲ. ಈತ ಸತ್ಯಗಳನ್ನು ಹೊರಗೆ ಹಾಕಲಿ, ಏನೇನಾಯ್ತು ಅನ್ನೋದನ್ನು ವಿವರಿಸಿದ್ದಾನೆ ಕೂಡ. ಚಿನ್ನಯ್ಯ ವಿವರಿಸಿದ್ದಾನೆ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.